ಪೂರ್ವಿ, ನಿನಗೆ ಎಂತ ಹುಡುಗ ಬೇಕೆ? ನನಗೆ ತುಂಬಾ ಸಣ್ಣಗಿದ್ರೆ ಇಷ್ಟ ಆಗಲ್ಲ, ಸ್ವಲ್ಪ ಗುಂಡಿಗಿರ್ಬೇಕು. ನಾಚಿಕೆ ಪಟ್ಕೋತಾ ಇದ್ರೆ ಸ್ವಲ್ಪ ಮುದ್ದಾಗಿರ್ಬೇಕು. ಪೂರ್ವಿ, ಏನೇ ನಾನ್ ಕೇಳ್ತಿದ್ದೀನಿ, ಉತ್ತರನೇ ಕೊಡ್ತಿಲ್ಲ. ಆ ಥರದ ಯೋಚನೆ ಎಲ್ಲ ಏನೂ ಇಲ್ಲ. ನನ್ನ ಮದುವೆ ಬಗ್ಗೆ ಮಾತಾಡದೇ ಇರೋದೇ ಬೆಟರ್. ಅದ್ ಹೇಗ್ ಮಾತಾಡ್ದೇ ಇರ್ತೀವಿ? ನಿನಗ್ ಹೇಗೂ ಮದ್ವೆ ಮಾಡ್ಬೇಕಲ್ವಾ? ಅದು ಅಲ್ದೆ ನಾವೀಗ ಮ್ಯಾರೇಜ್ ಬ್ಯೂರೋ ಅಲ್ಲೇ ಕೆಲಸ ಮಾಡ್ತಿದೀವಿ. ಸಂಬಂಧಗಳು ಬರ್ತಿರುತ್ತೆ, ಅದೆಲ್ಲ ನಾವೇ ಶಾರ್ಟ್ ಲಿಸ್ಟ್ ಮಾಡ್ತೀವಲ್ವಾ? ಅದ್ರಲ್ಲಿ ನಿನಗೆ ಯಾರಾದ್ರೂ ಇಷ್ಟ ಆದ್ರೆ ನನಗ್ ಹೇಳು. ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಿನಗಿಷ್ಟ ಆದವ್ರಿಗೆ ಕೊಟ್ಟು ಮದ್ವೆ ಮಾಡೋಣ. ಪ್ಲೀಸ್ ಗೀತಾ, ನನ್ ಮದ್ವೆ ಬಗ್ಗೆ ಮಾತಾಡ್ಬೇಡ. ಬೇರೆ ಏನಾದ್ರೂ ಇದ್ರೆ ಮಾತಾಡು. ಬೇರೆ ಇನ್ನೇನ್ ಮಾತಾಡೋದು? ಇಷ್ಟೊತ್ತು ನನ್ ಬಗ್ಗೆ ಕೇಳ್ತಾ ಇದ್ದೆ ಅಲ್ವಾ? ನೀನ್ ಹೇಳು, ನಿನಗ್ ಯಾವ ತರದ್ ಹುಡ್ಗ ಬೇಕು? ನನಗೆ ನನ್ನ ಹೆಸರಿಗೆ ಸೆಟ್ ಆಗುವಂತ ಹುಡುಗಿ ಹೆಸರವಳು ಇರಬೇಕು. ಇವಾಗ ನನ್ನ ಹೆಸರು ಗೋವಿಂದ ಅಲ್ವಾ? ಗೀತಾ ಗೋವಿಂದ ಆ ತರ ಹೆಸರಿದ್ರೆ. ಗೀತಾ, ಏನೋ ನೀನೇನು ಮಾತಾಡ್ತಿಲ್ಲ. ನನಗೂ ಮದ್ವೆಗೂ ತುಂಬಾನೇ ದೂರ. ಬಿಡು, ಏನು ಮಾತಾಡ್ಬೇಡ. ಹಲೋ, ನೀನ್ ಮಾತ್ರ ಮದ್ವೆ ಬಗ್ಗೆ ಮಾತಾಡ್ತೀಯಾ? ನಾನ್ ಕೇಳಿದ್ರೆ ಮಾತ್ರ ಹೀಗ್ ಮುಖ ತಿರುಗಿಸ್ಕೋತ್ಯಾ? ಎಲ್ಲರಿಗೂ ಅವ್ರವ್ರಿಗೆ ಸಮಸ್ಯೆ ಬರೋವರೆಗೂ ಅವ್ರಿಗೆ ಗೊತ್ತಾಗಲ್ಲ. ಎಲ್ರೂ ನನ್ ಮದ್ವೆ ಬಗ್ಗೆನೆ ಮಾತಾಡೋರೆ. ಇದನ್ನ ಅವನು ಕೊಡೋಣ ಅಂದ್ರೆ ನಾನ್ ಕೇಳ್ದಾಗೆಲ್ಲ ನಂದಲ್ಲ ಅಂತ ಹೇಳ್ತಾನೆ. ಆ ದುಡ್ಡಿನ ಜೊತೆಗೆ ಇದನ್ನು ಅವನು ಕೊಟ್ಬಿಡ್ಬೇಕಾಗಿತ್ತು. ಅವಾಗೇನೋ ಮರ್ತ್ಬಿಟ್ಟೆ. ನಾಳೆ ಆದ್ರೂ ಇದನ್ನ ಮರೀದಿ ತಗೊಂಡ್ ಹೋಗಿ ಅವನು ಕೊಡ್ಬೇಕು. ಮತ್ತೆ ಸಿಗ್ತಾನಲ್ಲ, ಕೊಟ್ಬಿಡ್ತೀನಿ. ಗಣೇಶ, ಪ್ಲೀಸ್, ನಾನು ಇಂಥದ್ರಿಂದ ಎಲ್ಲ ದೂರ ಇರ್ಬೇಕು. ನನ್ ಮನ್ಸಲ್ಲಿ ಇಂಥ ಯೋಚನೆಗಳು ಬರಬಾರ್ದು. ಗೋವಿಂದ ಆದ್ರೂ ಪರವಾಗಿಲ್ಲ, ಯಾರಾದ್ರೂ ಪರವಾಗಿಲ್ಲ. ಫೋನ್ ನೋಡಿ ಹಲ್ ಕಿಸಿಯಾಕತ್ತಾನ ಅಂದ್ರ ಗ್ಯಾರಂಟಿ ಆಕಿ ಫೋಟೋನ ಇರಬೇಕು. ಮೊದಲ ಆ ಫೋಟೋನ ಹೆಂಗಾರ ಮಾಡಿ ನೋಡ್ಬೇಕು. ಓ ಬಾಲಾಜಿ, ಬಾ ಅಜ್ಜಿ ಬಾ. ಏನ್ ಇಲ್ಲಿಗೆ ಬಂದೆ? ಏನಿಲ್ಲ ಕಣ, ಬ್ಯಾಸ್ರ ಬರಕತ್ತಿತ್ತ. ಅದಕ್ಕ ನೀನು ಕೂಡ ಅದು ಇದು ಅಂತ ಮಾತಾಡೋಣ ಅಂತ ಬಂದೆ. ನೀ ಏನೋ ಫೋನ್ಯಾಗ ಬಿಸಿ ಇದ್ದಂಗ ಕಾಣಿಸ್ತಿ. ಏನಿದೆ ಫೋನಲ್ಲಿ? ಸುಮ್ನೆ ಹಾಗೆ ಏನೋ ನೋಡ್ತಾ ಇದ್ದೆ. ಆಹಾ, ಹೌದೇನು? ಸರಿ. ಮತ್ತ ಇನ್ನೇನಿದೆ ಅಜ್ಜಿ, ನೀನೇ ಹೇಳ್ಬೇಕು. ಏನಿಲ್ಲ ಕಣೋ, ಆ ಗೋವಿಂದ ಸುದ್ದಿ ಏನು? ಅವಂದೇನ್ ಸುದ್ದಿ ಇದೆ? ಏನಿಲ್ಲ, ಅವನಿಗೂ ಒಂದ್ ಸಂಬಂಧ ನೋಡಿ ಮದುವೆ ಮಾಡ್ಬೇಕು ಅಂತ ನಿಮ್ಮವ್ವ ಅನ್ಕೊಳಕತ್ತೇಳ. ಅವನ್ ನೋಡಿದ್ರ ಬರೀ ತಿರುಗಾಡುದ ಮಾಡ್ತಾನ. ನೀನಾರ ಸ್ವಲ್ಪ ಹೇಳ್ಬೇಕ ಬೇಡ? ಹೌದು, ಅವನೇನಾದ್ರೂ ಮದ್ವೆ ಆದ್ರೆ ನಾನು ಮದ್ವೆ ಆಗೋಣ ಅನ್ಕೊಂಡೆ. ಯಾರು? ನೀ ಪ್ರೀತಿ ಮಾಡಿದ ಹುಡುಗೇನ? ಅದ ಏನು ನಾನ್ ಪ್ರೀತಿಸೋದು ಅಂದ್ರೇನು? ಏನ್ ಮಾತಾಡ್ತಾ ಇದ್ಯಾ? ಏಯ್, ನಾನು ನಿನ್ನ ಅಜ್ಜಿ ಕಣೋ. ಇಂಥವೆಲ್ಲ ನಾನು ನನ್ನ ಸರ್ವಿಸ್ನಾಗ ಏಟು ನೋಡ್ರಾಕಿಲ್ಲ ನೋಡು. ನೀನು ನಿಮ್ಮವ್ಗ ಹೆದರ್ತಿ ಅನ್ನೋದು ನನಗೆ ಚಂದಂಗ್ ಗೊತ್ತು. ಆಕಿ ದೊಡ್ಡವ ಓಡ್ ಹೋಗಿ ಮದುವೆ ಆಗ್ಯಾನ ಅಂತ ಹೇಳಿ ಬಹಳ ಬ್ಯಾಸರ ಮಾಡ್ಕೊಂಡಾಳ. ನಿಮ್ಮವ್ವನ್ನ ನೈಸಾಗಿ ನಮ್ಮ ದಾರಿಗೆ ಹೆಂಗ್ ತಗೋಬೇಕು, ನಿನ್ನ ಮದುವೆನ ಹೆಂಗ್ ಮಾಡಿಸ್ಬೇಕು ಅನ್ನೋದು ನಂಗೆ ಚಂದಂಗ್ ಗೊತ್ತು. ನನಗ ಬೇಕಾಗಿರೋದು ಆ ಹುಡುಗಿ ಚಲೋ ಅದಾಳೋ ಇಲ್ಲೋ, ಖಳ ಅದಾಳೋ ಇಲ್ಲೋ ಅಂತ. ಆ ಹುಡುಗಿ ನನಗಿಷ್ಟ ಆದ್ಲು ಅಂತ ತಿಳ್ಕೊ. ನಿಮ್ಮವ್ವನ ಒಪ್ಸೋದು ಜವಾಬ್ದಾರಿ ನಂದು. ನಿಜವಾಗ್ಲೂ ಹೇಳ್ತಾ ಇದ್ಯಾ ಅಜ್ಜಿ? ಅಲ್ಲೋ, ನಿಮ್ ಸಂತೋಷಕ್ಕಿಂತ ಹೆಚ್ಚಿಂದು ನನಗೇನ್ ಬೇಕಾಗೈತೆ ಹೇಳು? ದೊಡ್ಡವನ್ ಮದ್ವಿನ ಕಣ್ಣಾರೆ ನೋಡಕ್ಕಂತೂ ಆಗ್ಲಿಲ್ಲ. ನಿಮ್ ಅಣ್ಣಂದು ನಿಂದು ಮದ್ವಿನ ಕಣ್ಣಾರೆ ನೋಡಿ ಸಂತೋಷದಿಂದ ಸತ್ತೋಕ್ಕೇನಿ. ಇದಕ್ಕಿಂತ ಹೆಚ್ಚಿಂದು ಇನ್ನೇನು ಬೇಡ. ನಿಜವಾಗ್ಲೂ ಮದ್ವೆ ಮಾಡಿಸ್ತೀಯಾ?
ಮಾಡಿಸ್ತೀನಿ. ಮೊದ್ಲು ಆ ಹುಡುಗಿ ಯಾರು ಅಂತ ಹೇಳು, ಅವಳು ಕೂಡ ಮಾತಾಡೋಣ. ಆ ಹುಡುಗಿನ ಇವಾಗ ಪರಿಚಯ ಮಾಡ್ಸಕ್ ಆಗಲ್ಲ. ನೀನ್ ಈ ಮಾತ್ ಮೇಲೆ ನಿಲ್ಲು, ಒಂದಲ್ಲ ಒಂದ್ ದಿವಸ ಪರಿಚಯ ಮಾಡಿಸ್ತೀನಿ. ಕಡೆಗೆ ಆಕಿ ಫೋಟೋನಾರ ತೋರ್ಸು. ಆ ಹುಡುಗಿ ಮಾರಿ ನೋಡಿ ಭವಿಷ್ಯನ ಹೇಳ್ತೀನ. ನಿಮ್ಮಿಬ್ರು ಜೋಡಿ ಬರೋಬ್ಬರಿಯಾಗಿ ಜಾತಕ ಇಬ್ರದು ಕೂಡಿ ಬಂತು ಅಂದ್ರ ನಾನ್ ಮದ್ವೆ ಮಾಡಿಸ್ತೀನಿ. ಹೌದಾ? ಮುಖ ನೋಡೇ ಹೇಳ್ಬಿಡ್ತೀಯಾ? ಹಾ ಮತ್ತ ಎಲ್ಲಿ ಆಕಿ ಫೋಟೋ ಐತೆ ತೋರ್ಸು. ತೋರಿಸ್ತೀನಿ, ಆದ್ರೆ ನೀನ್ ಮತ್ತೆ ಇನ್ಯಾರಿಗೂ ತೋರಿಸ್ಬಾರ್ದು. ಯಾರಿಗೂ ತೋರ್ಸೋದಿಲ್ಲ ತಗೊಳ್ಳೋ. ಆ ಹುಡುಗಿ ಜಾತಕನ ನಾನ್ ನೋಡ್ಬೇಕು ಅನ್ನಲ್ಲ, ಅದಕ್ಕೆ ಆಕಿ ಫೋಟೋನ ನನ್ನ ಫೋನ್ಯಾಗ ಕಳಿಸು. ಸರಿ ಆಯ್ತು. ಅಜ್ಜಿ, ದಯವಿಟ್ಟು ಇದನ್ನ ಯಾರಿಗೂ ತೋರಿಸ್ಬಾರ್ದು. ನಾನ್ ತುಂಬಾ ಇಷ್ಟಪಡ್ತೀನಿ ಇವಳ. ಅಮ್ಮಂಗಂತೂ ಗೊತ್ತಾಗ್ಲೇಬಾರ್ದು. ನನಗೆ ಗೊತ್ತಾಯ್ತು ತಗೊಳ್ಳೋ, ನೀ ಕಳಿಸು. ಏನಜ್ಜಿ ಹಾಗೆ ಬಾಯ್ ತೆಗ್ದೆ? ಹುಡುಗಿ ಭಾರಿ ಚಲೋ ಅದಾಳು. ಮತ್ತೆ ನನ್ ಸೆಲೆಕ್ಷನ್ ಅಂದ್ರೆ ಸುಮ್ನೆನಾ? ಸರಿ ಸರಿ, ನಾನ್ ನೋಡ್ಕೊಂತೀನಿ. ಮತ್ತೆ ಕಾಣಿಸ್ಕೊಂಡ್ರೆ ಕೊಂದು ಬಿಡ್ತೀನಿ. ಓ ಅಬ್ಬಾ, ಇವನೇನು ಎಲ್ ನೋಡಿದ್ರು ಅಲ್ಲೆಲ್ಲ ಕಾಣಿಸ್ತಾನಲ್ಲ. ಇವನ್ ಬಗ್ಗೆ ನನಗ್ ಯೋಚನೆಗಳೇ ಬರ್ಬಾರ್ದು. ಬೆಳಿಗ್ಗೆ ನಮ್ಮ ಹುಡುಗಿಗೊಂದು ಗುಡ್ ಮಾರ್ನಿಂಗ್ ಹೇಳೋಣ. ರೊಟೀನ ಗುಡ್ ಮಾರ್ನಿಂಗ್ ಹೇಳಿದ್ರೆ ಹೆಂಗೆ? ರೊಮ್ಯಾಂಟಿಕ್ ಆಗಿ ಹೇಳೋಣ. ಈ ನಂಬರ್ ಯಾರ್ದು ಅಂತ ಗೊತ್ತಿಲ್ವಲ್ಲ, ಯಾರಿರ್ಬೋದು? ಹಾ, ಖಂಡಿತವಾಗ್ಲೂ ಅವನೇ ಆಗಿರ್ತಾನೆ. ಅವನ್ ಬಿಟ್ಟು ಬೇರೆ ಯಾರು ಅಲ್ಲ. ಇಷ್ಟು ಧೈರ್ಯ ಇರೋರು ಯಾರಿರ್ತಾರೆ? ಅಯ್ಯಪ್ಪ, ಅಷ್ಟು ಬೇಗ ರಿಪ್ಲೈ ಬಂತಲ್ಲ. ಎಲ್ಲ ಇವಳ ನಾನು ಗುಲಾಬಿ ಹೂವು ಕಳಿಸಿದ್ರೆ ಇವಳು ಮೆಣಸು ಕಳಿಸ್ತಾಳಲ್ಲ. ಈ ಪಿಕ್ಚರ್ ಇಂದ ಏನು ಕೆಲಸ ಆಗಲ್ಲ. ಡೈರೆಕ್ಟ್ ಆಗಿ ಮಾತಾಡಿದ್ರೇನೆ ಬೆಟರು. ನನ್ನ ನಂಬರ್ ಹೇಗ್ ಸಿಕ್ತು ನಿಂಗೆ? ನಂಬರ್ ತಿಳ್ಕೊಳ್ಳೋದೇನು ದೊಡ್ಡ ವಿಷಯನಾ? ಅಷ್ಟಕ್ಕೂ ಬೆಳಿಗ್ಗೆ ಫೋನ್ ಮಾಡಿದ ತಕ್ಷಣ ಹಾಯ್ ಅಂತ ಗುಡ್ ಮಾರ್ನಿಂಗ್ ಅಂತ ಹೇಳ್ಬಿಟ್ಟು ಪ್ಲೆಸೆಂಟ್ ಆಗಿ ಸ್ಟಾರ್ಟ್ ಮಾಡೋದನ್ನ ಬಿಟ್ಟು ಏನಮ್ಮಿ ಇದು? ನಾನ್ ಮುದ್ದಾಗಿ ಹೂ ಕಳ್ಸಿದ್ರೆ ನೀನ್ ನೋಡಿದ್ರೆ ಮೆಣಸಿನ್ಕಾಯಿ ಕಳ್ಸಿದ್ಯಾ. ನಾವ್ ಈ ತರ ಖಾರವಾಗಿ ಮೆಣಸಿನ್ಕಾಯಿ ತರ ಇರೋದು ಕರೆಕ್ಟ್ ಅಲ್ಲ. ನೀನ್ ಹೀಗೆಲ್ಲ ನಾಟಕ ಮಾಡೋದು ಒಳ್ಳೇದಲ್ಲ. ಯಪ್ಪಾ, ನಾನೇನು ನಾಟಕನೇ ಮಾಡ್ತಿಲ್ಲ. ಇದೇ ನನ್ನ ಒರಿಜಿನಲ್. ಯಾಕೆ ಬೆಳಿಗ್ಗೆ ಟಾರ್ಚರ್ ಕೊಡ್ತಿದ್ಯಲ್ಲ? ಏನು ಇದು ಟಾರ್ಚರಾ? ಒಂದು ಹೂ ಕಳ್ಸಿದ್ರೆ ಚೆನ್ನಾಗಿದೆ ಅಂತ ಹೇಳ್ಬೇಕು, ಥ್ಯಾಂಕ್ಸ್ ಹೇಳ್ಬೇಕು, ಇಲ್ಲ ಅಂದ್ರೆ ಗುಡ್ ಮಾರ್ನಿಂಗ್ ಅಂತ ಹೇಳ್ಬೇಕು. ಅದನ್ ಬಿಟ್ಟು ನೀನೇ ಜಗಳ ಶುರು ಮಾಡ್ತಾ ನಾನ್ ಟಾರ್ಚರ್ ಕೊಡ್ತಿದೀನಿ ಅಂತಿದ್ಯಲ್ಲ. ನೋಡು, ನಾನ್ ಕೆಲ್ಸದಲ್ಲಿದ್ದೀನಿ. ನಾನು ಕೆಲ್ಸನೇ ಮಾಡ್ತಿರೋದು. ಅಯ್ಯೋ, ನಾನ್ ಹಿಂದೆ ಬೀಳೋದ್ ಬಿಟ್ರೆ ನಿಂಗ್ ಬೇರೆ ಕೆಲ್ಸನೇ ಇಲ್ವಾ? ಪ್ರಸ್ತುತವಾಗಿ ನನ್ನ ಫುಲ್ ಟೈಮ್ ಜಾಬು ಇದೇನೆ. ನೀನ್ ಹೂ ಅಂತ ಹೇಳಿ ನಾವಿಬ್ರು ಮದ್ವೆ ಮಾಡ್ಕೊಂಡ್ಬಿಟ್ರೆ ಅದಾದ್ಮೇಲೆ ನೀನು ಅಡಿಗೆ, ಮನೆ ಉಸ್ತುವಾರಿ, ನಾನು ಕೆಲ್ಸ ನೋಡ್ಕೋತೀನಿ. ಇಲ್ ನೋಡು, ಚೆನ್ನಾಗಿರಲ್ಲ ಹೇಳ್ತಿದ್ದೀನಿ. ಯಾಕೆ ಚೆನ್ನಾಗಿರಲ್ಲ? ನಾವಿಬ್ರು ಮದ್ವೆ ಆದ್ರೆ ಅದ್ಭುತವಾಗಿರುತ್ತೆ. ಮರ್ಯಾದೆಯಿಂದ ಫೋನ್ ಇಡು. ಏನಮ್ಮಿ, ಫೋನ್ ಮಾಡಿದ್ರೆ ಮಾತಾಡೋದ್ ಬಿಟ್ಟು ಫೋನ್ ಇಡು ಅಂತೀಯಲ್ಲ. ಏಯ್ ನೋಡು,
ನನ್ ಜೀವನದಲ್ಲಿ 2 ಕೆಲ್ಸ ಮಾಡಲ್ಲ ಅಂತ ಸ್ಟ್ರಾಂಗ್ ಆಗಿ ಡಿಸೈಡ್ ಆಗಿದ್ದೀನಿ. ಅದ್ರಲ್ಲಿ 1 ಕೆಲ್ಸ ಮಾಡೋ ಹಾಗೆ ಮಾಡ್ತಾ ಇದೀಯ ನೀನು. ಏನಮ್ಮಿ ಅದು? 1 ಮದ್ವೆ ಮಾಡ್ಕೋಬಾರ್ದು ಅನ್ಕೊಂಡಿದೀನಿ. 2ನೇದು ಯಾರನ್ನು ಸಾಯಿಸ್ಬಾರ್ದು ಅಂತ ಅನ್ಕೊಂಡಿದೀನಿ. ಮದ್ವೆ ಹೇಗೋ ಮಾಡ್ಕೊಳ್ಳಲ್ಲ, ಅನಾವಶ್ಯಕವಾಗಿ ನನ್ ಕೈಯಿಂದ ಸಾಯ್ಬೇಡ ಅಷ್ಟೇ. ಇಡೋ ಫೋನು. ಅಯ್ಯಪ್ಪ, ಏನಪ್ಪ ಇದು ವಿಷಯ? ಬೆಳಗ್ಗೆ ಸಾಫ್ಟ್ ಆಗಿ ರೊಮ್ಯಾಂಟಿಕ್ ಆಗಿ ಮಾತಾಡೋಣ ಅನ್ಕೊಂಡ್ರೆ ಮರ್ಡರ್ ಗಿಡ್ರು ಅಂತಳಲ್ಲ ಇವಳು. ಸರಿ ಬಿಡು, ಅವಳು ಅನ್ನೋದವಳು ಅನ್ಕೋತಿರ್ಲಿ, ನಾವು ಮಾಡದೆ ನಾವು ಮಾಡ್ತಾ ಇರೋಣ. ಆ ಹುಡುಗಿಗೆ ನಾನು ಇಷ್ಟ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ನಿಜ ಆ ಹುಡುಗಿ ಹತ್ರನೇ ಬಾಯ್ ಬಿಡಿಸ್ತೀನಿ, ಹರ್ಟ್ ಮಾಡ್ದಂಗೆ ಒಪ್ಪಿಸ್ತೀನಿ. ಯವ್ವ, ಆಫೀಸ್ಗೆ ಹೋಗಕ್ಕ ಇಷ್ಟು ಒಡವಿ ಸಾಕ? ಇನ್ನೇನಾರ ಹಾಕೊಳ್ಳಿ? ಭಾಳ ಹಾಕೋಬೇಡ್ವೆ, ಇದಷ್ಟ ಸಾಕು. ಎಲ್ರು ಕಣ್ಣು ನಿನ್ ಮೇಲೆ ಬೀಳ್ತೈತಿ, ದೃಷ್ಟಿ ಆಗ್ತೈತಿ. ಈಗ ಎಷ್ಟು ಮಂದಿ ಸಾಯಕತ್ತಾರ ನಮ್ಮನ್ನ ನೋಡಿ. ನಮ್ ಮೇಲ್ ದೃಷ್ಟಿ ಹಾಕ್ದವ್ರ ಕಣ್ಣು ಹೊಟ್ಟೋಗ್ತದ್ ಬಿಡು. ಏನ ನಿನ್ ಮೊಮ್ಮಕ್ಕಳು ರೆಡಿ ಆಗ್ಯಾರ? ಹಾ, ಆಗಾಕತ್ಯಾರ. ಸರಿ ಹೋಗಿ ಅವ್ರನ್ನ ಬರ ಹೇಳ, ಬೇಗ ಹೊರಡ್ಬೇಕ್ ನಾವ. ಹಾ, ಅಷ್ಟ್ರಾಗ್ ನಾನ್ ದೇವ್ರ ಮನಿಗ್ ಹೋಗಿ ನಿನ್ ನಳಿಯ ಎಲ್ಲ ರೆಡಿ ಮಾಡಿ ಅನ್ನ ಇಲ್ಲ ನೋಡ್ ಬರ್ತೀನಿ. ಆತ. ಏನ್ ಸ್ವಾಮಿ, ಇಷ್ಟು ಜನ ಇದೀರಲ್ಲ, ಕಡೆಗ್ ಒಬ್ರಾದ್ರೂ ಕನಕಲಕ್ಷ್ಮಿಗೆ ಬುದ್ಧಿ ಹೇಳ್ಬಾರ್ದ? ಏನ್ ನಮ್ ಬದುಕು? ಇಷ್ಟಕ್ಕೂ ಬೆಳಗ್ಗೆನ ಎದ್ರೆ ನೀವೇ ಎಲ್ಲ ಕಣ್ಣಾರೆ ನೋಡ್ತಿದ್ದೀರಲ್ಲ. ನಿಮ್ಗೆ ಹಚ್ಚಿರೋ ಅಗರಬತ್ತಿ 4 ತಿಂಗಳಿಂದ ಉಪಯೋಗಿಸ್ತಿದಾರೆ, ಇನ್ನೂ ಕರಗಿಲ್ಲ. ಅದು ಇನ್ನೂ 4 ತಿಂಗಳು ಗ್ಯಾರಂಟಿ ಬರುತ್ತೆ. ಕರ್ಪೂರ ಇನ್ನೂ ಕರಗ್ತಾನೆ ಇಲ್ಲ. ಅದು ಯಾವಾಗ ಕರಗುತ್ತೋ ಏನೋ ನನಗಂತೂ ಗೊತ್ತಿಲ್ಲ. ನಿಮ್ಮ ಆಶೀರ್ವಾದನ ಇದ್ರ ಮೇಲೆ ತೋರಿಸ್ತಿದ್ರೋ ಹೇಗೋ. ಈ ಜಿಪುಣ್ತನ ಒಂದ್ ಕಡೆ ಆದ್ರೆ ಎಲ್ರೂ ಒದ್ದಾಡಿಸ್ತಿದ್ದಾಳೆ. ಆ ಟಾರ್ಚರ್ ಇನ್ನೊಂದ್ ಕಡೆ. ನಿಮಗೆ ದಿನ ಹೂವಿಡ್ಬೇಕಾದ್ರೆ ಶತನಾಮಾವಳಿನ ಹೇಳಿಡ್ತೀನಿ, ನನ್ ಮಾತೆ ಕೇಳಲ್ಲ. ನೀವು ಕೂಡ ಕನಕಲಕ್ಷ್ಮಿಗೆ ಸಹಾಯ ಮಾಡ್ತೀರಾ. ನನಗ್ ನೀವು ಇಷ್ಟ ಆಗ್ಲಿಲ್ಲ. ಏನ ದೇವ್ರ ಜೊತೆಯಾಗ ಮೀಟಿಂಗ್ ಹಚ್ಚಿದ್ಯೇನ? ಅಯ್ಯೋ ಏನಿಲ್ಲ, ನನಗೇನಾದ್ರೂ ಕನಕಲಕ್ಷ್ಮಿ ಸಿಗ್ಲಿಲ್ಲ ಅಂತಿದ್ರೆ ನನ್ ಜೀವನ ಏನಾಗ್ತಿತ್ತೋ ಏನೋ. ದೇವರು ಪ್ರತಿಯೊಬ್ರಲ್ಲೂ ಇರಲ್ಲ, ಆದ್ರೆ ನಿಮ್ಮಲ್ಲೇ ಒಬ್ರನ್ನ ನಮ್ಮ ಮನೆಗೆ ಕಳಿಸ್ಕೊಟ್ಟಿರೋ ಕಾರಣಕ್ಕೆ ನಿಮ್ಗೆ ಥ್ಯಾಂಕ್ಸ್ ದೇವರೇ ಅಂತ ಹೇಳ್ತಿದ್ದೆ. ನೀ ಈಗ ಅಂತಿರೋ ಮಾತ್ಗ ನೀನು ಮನ್ಸಾಗಿರೋ ಮಾತ್ಗ ನನಗ ವ್ಯತ್ಯಾಸ ಗೊತ್ತೈತಿ. ಈಗ ಹಿಂಗ ಮಾತಾಡ್ತಾ ನಿಂದಿರ್ತಿ ಇಲ್ಲ ಪೂಜೆಗೆ ರೆಡಿ ಮಾಡ್ತಿ? ರೆಡಿಗೆ ಏನಿದೆ, ನಾನಾಗ್ಲೇ ಹೂ ಇಟ್ಟಾಯ್ತಲ್ಲ. ಹೇಗೂ ಕರ್ಪೂರ ಅಗರಬತ್ತಿ ಆರತಿ ದಿನ ಮಾಡೋ ಹಾಗೆ. ದೇವ್ರ ಮುಂದ ನಾಟಕ ಆಡ್ಬೇಡ ಯವ್ವ. ನಿನ್ ಮೊಮ್ಮಕ್ಕಳು ರೆಡಿ ಆಗ್ಯಾರ ಇಲ್ಲ? ಹಾ. ಏಯ್, ಏನ್ರ ನೀವು? ನಿಮ್ಮ ಮಗು ಕರೆಯಕತ್ತಾಳ, ಇನ್ನೂ ರೆಡಿ ಆಗಿಲ್ಲೇನ? ಯಪ್ಪ, ನಾವು ರೆಡಿ ಆಗ್ತೀವಿ ಅಜ್ಜಿ. ನಿಮ್ ತರ ನಾವೇನ್ ಸೀರೆ ಉಟ್ಕೋಬೇಕಾ ಹೇಳಿ? 1 ಪ್ಯಾಂಟ್ ಶರ್ಟ್ ಹಾಕೊಳ್ಳೋದಕ್ಕೆ ಎಷ್ಟೊತ್ತು? ಬರ್ತೀವಿ, ನಡೀರಿ. ಲಗುನ ರೆಡಿ ಆಗ್ರಿ, ನಿಮ್ಮ ಮಗು ಕರೆಯಕತ್ತಾಳ. ಓಕೆ. ಏಯ್, ಎದ್ದೇಳೋ, ಆ ಚಡ್ಡಿ ತೆಗ್ದು ಒಂದು ಫುಲ್ ಪ್ಯಾಂಟ್ ಹಾಕೋ. ಏಯ್, ನಾನ್ ಬರಲ್ಲ ಕಣೋ, ಹೋಗ್ರ. ಲೇ, ಬರಲ್ಲ ಅಂತ ಹೇಳಕ್ಕೆ ನಿನ್ಗೆ ಯಾವ ರೈಟ್ಸ್ ಇದೆಯೋ? ನಿನ್ನೆ ಅಮ್ಮ ಡಿಕ್ಲೇರ್ ಮಾಡ್ಬಿಟ್ಲಲ್ಲ, ಆಫೀಸಿಗೆ ಬಂದಂಗೆ ಕೆಲಸ ಮಾಡ್ಬೇಕು ಅಂತ. ನಾನ್ ಬೇರೆ ನೋಡು, ಬ್ಯಾಂಕ್ ಹೋಗಿ ಕೆಲಸ ಮಾಡಿ ಮತ್ತೆ ಸಂಜೆ 6 ಗಂಟೆಗೆ ಬಂದು ಲೆಕ್ಕ ನೋಡ್ಬೇಕಂತೆ. ಇದೇ ನ್ಯಾಯವಾಗಿದೆಯಾ ನೀವೇ ಹೇಳಿ? ಹೋಗ್ಲಿ, ಇಲ್ಲಿ ಕೆಲಸ ಮಾಡಿದ್ರೆ ಖರ್ಚಿಗಾದ್ರೂ ದುಡ್ಡು ಸಿಗುತ್ತಾ? ಏನೂ ಇಲ್ಲ. ನನ್ನ ಜೀವನದಲ್ಲಿ ಸಂಬಳ ಅನ್ನೋದು ಮಾಯ ಇದ್ದಂಗೋ, ಹಂಗ್ ಸರ್ರಂತ ಬಂದು ಹಿಂಗ್ ಸರ್ರಂತ ಹೋಗ್ಬಿಡುತ್ತೆ. ಅದ್ ನನ್ ಕಣ್ಗೆ ಕಾಣಿಸಲ್ರೋ. ಏಯ್, ನಿನ್ ಸಂಬಳದ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ? ನಾನ್ ನನ್ನ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನಿನ್ ಜೀವನಕ್ಕೇನೋ ಚೆನ್ನಾಗೇ ಇದೆಯಲ್ಲ? ಏನ್ ಚೆನ್ನಾಗಿರೋದು? ಇಲ್ಲಿ ನೋಡು, ಈ ಗೋವಿಂದನಿಂದ ಅನಾವಶ್ಯಕವಾಗಿ ಪ್ರೀತಿಯನ್ನು ಸುಳಿಲ್ ಸಿಗಾಕೊಂಡಿದ್ದೀನಿ. ಅದರಿಂದ ಆಚೆ ಬರಕ್ಕೂ ನನ್ನ ಕೈಲಿ ಆಗ್ತಾ ಇಲ್ಲ. ಆ ಹುಡುಗಿನ ಹೇಗಾದ್ರೂ ಮಾಡಿ ಮದ್ವೆ ಆಗೋಣ ಅನ್ಕೊಂಡ್ರೆ ಇವಾಗ ಅವರಿಬ್ರು ಕೆಲಸ ಮಾಡ್ತಿರೋ ಕಂಪ್ನಿನ ಅಮ್ಮ ಟೇಕ್ ಓವರ್ ಮಾಡ್ಬಿಟ್ಲು. ಇವಾಗ ಅಲ್ಲಿ ಹೋಗಿ ಕೆಲಸ ಮಾಡಕ್ ಹೇಳ್ತಾ ಇದ್ದಾಳೆ. ಅಲ್ಲಿಗೆ ಏನಾದ್ರೂ ಹೋದ್ವಿ ಅಂತಂದ್ರೆ ನಾವಿಬ್ರು ಅವ್ರ ಮಕ್ಳು ಅಂತ ಗೊತ್ತಾಗೋಗುತ್ತೆ. ಅಮ್ಮಂಗೆ ಗೀತಂಗೆ ಮೊದ್ಲೇ ಆಗಲ್ಲ. ನಾವ್ ಅವ್ರ ಮಕ್ಳು ಅಂತ ಗೊತ್ತಾದ್ರೆ ಅವ್ರಿಬ್ರು ನಮ್ಮ ಮಕ್ಕನೂ ನೋಡಲ್ಲ. ಅದಕ್ಕೆ ಅಲ್ಲಿಗೆ ಹೋಗ್ಬಾರ್ದು ಅನ್ಕೊಂಡಿದೀನಿ. ಏಯ್, ಇದೇನಾ ನಿನ್ ಗೋಳು? ಇದೆಲ್ಲ ಪ್ರಾಬ್ಲಮ್ ಅಲ್ಲ. ನಾವ್ ಅಲ್ಲಿಗೆ ಹೋಗ್ತೀವಿ, ಕೆಲ್ಸ ಮಾಡ್ತೀವಿ, ಅಮ್ಮನ್ ಮಕ್ಳು ಅಂತ ಗೊತ್ತಾಗ್ದಿರೋಂಗೆ ನಾನ್ ಏರ್ಪಾಟ್ ಮಾಡ್ತೀನಿ ಕಣೋ. ಏಯ್, ನಿನ್ಗೇನಾದ್ರೂ ಹುಚ್ಚ? ನಾವು ಕನಕಲಕ್ಷ್ಮಿ ಅವ್ರ ಮಕ್ಕಳಲ್ಲ ಅಂತ ಹೇಗ್ ಪ್ರೂವ್ ಮಾಡ್ತೀಯಾ? ಅಮ್ಮ ಅಲ್ಲೇ ಇದ್ರೆ ನಾನ್ ಮ್ಯಾನೇಜ್ ಮಾಡ್ತೀನಿ ಕಣೋ, ನೀನ್ ಯಾಕೆ ತಲೆ ಕೆಡಿಸ್ಕೋತೀಯಾ? ಏನೋ 5 ನಿಮಿಷ 10 ನಿಮಿಷ ಆದ್ರೆ ಅಮ್ಮನ್ ಕಣ್ಣಿಗೆ ಬೀಳದೆ ಮ್ಯಾನೇಜ್ ಮಾಡ್ಬೋದಾಗಿತ್ತು ಕಣೋ.
ಇವತ್ತಿಂದ ನಮಗ್ ದಿನಾಗ್ಲೂ ಇದೇ ಗೋಳು. ಖಂಡಿತ ತಪ್ಪಿಸ್ಕೊಳಕ್ಕಾಗಲ್ಲ. ಏಯ್, ಹಂಗೆ ಹಿಂಗೆ ತಪ್ಪಿಸ್ಕೊಳ್ಳೋದಲ್ಲ ಕಣೋ. ಅಮ್ಮನ ಮುಂದೆ ನಾವಿಬ್ರು ಇದ್ರು ಕೂಡ ಅಮ್ಮನೇ ನಮ್ಮನ್ನ ಮಕ್ಕಳು ಅಂತ ಹೇಳ್ದೇ ಇರೋ ಹಂಗೆ ನಾನು ಮಾಡ್ತೀನಿ ತಾನೆ. ಏನ್ ಮಾಡ್ತೀಯೋ? ಎಲ್ಲ ಇಲ್ಲೇ ಹೇಳ್ಬಿಟ್ರೆ ಇನ್ ಇಂಟ್ರೆಸ್ಟಿಂಗ್ ಆಗಿ ಏನಿರುತ್ತೆ? ಅಪಾಯದಲ್ಲಿರುವಾಗ ಉಪಾಯ ಯೋಚಿಸ್ಬೇಕು ಅಂತ ಹೇಳ್ತಾರೆ ಕಣೋ. ನಿನ್ನೆ ಈ ಅಪಾಯ ಬಂದ ತಕ್ಷಣ ರಾತ್ರಿ ಎಲ್ಲ ಯೋಚಿಸಿ ಒಂದು ಉಪಾಯನ ರೆಡಿ ಮಾಡ್ಕೊಂಡಿದೀನಿ ಕಣೋ. ಲೇ ಹುಷಾರ್ ಕಣ, ಒಂದೊಂದ್ಸರಿ ಸ್ಮಾರ್ಟ್ ಆಗಿ ಯೋಚನೆ ಮಾಡ್ತಿದೀವಿ ಅನ್ಕೊಂಡು ಅತಿಯಾಗಿ ಯೋಚನೆ ಮಾಡಿ ಸಂಕಷ್ಟಕ್ಕೆ ಸಿಗಾಕೊಂಡ್ಬಿಡ್ತೀವಿ. ನಿನ್ನ ಶುಭ ನೋಡಿಯೋ ಮದ್ವೆ ಗಂಡು ಅಂದ್ರೆ ಮದ್ವೆ ಹೆಣ್ಣು ಮುಂಡ ಮೋಸ್ತು ಅಂದ್ರಂತೆ. ನಾನು ಯಾವ್ದೋ ಒಳ್ಳೆ ಐಡಿಯಾ ಪ್ಲಾನ್ ಮಾಡಿದೀನಿ ಅಂತ ಹೇಳ್ತಿದ್ರೆ ಡಿಸ್ಕರೇಜ್ ಮಾಡ್ತಿದ್ಯಾ? ನೀನ್ ಸುಮ್ನೆ ಇರೋ. ಎಲ್ಲ ಕರೆಕ್ಟ್ ಆಗಿ ವರ್ಕೌಟ್ ಆಗುತ್ತೆ. ಏಯ್, ನೀನ್ ಹೋಗಿ ಪ್ಯಾಂಟ್ ಹಾಕೊಂಬರ ಹೋಗ. ಏಯ್ ಎದ್ದಳ ಹೋಗ. ಪಲ್ಲವಿ, ಲಂಚ್ ಬಾಕ್ಸ್ನ ನಾನು ರೆಡಿ ಮಾಡ್ತೀನಿ. ನನಗೆ ಸ್ವಲ್ಪ ಕಾಫಿ ತಗೊಂಡ್ ಬಾ. ಏನು ನಿಮ್ಗೂ ನಮ್ಮಮ್ಮನ್ ಗಾಳಿ ಬೀಸಿದ್ಯಾ? ಆಗ ಕಾಫಿ ಕೇಳ್ತಾನೆ ಇದ್ದೀರಾ? ಯಾವಾಗ್ಲೋ ಬೆಳಿಗ್ಗೆ ಕೊಟ್ಟಿದ್ದು, ಟಿಫಿನ್ ಆದ್ಮೇಲೆ ಮತ್ತೆ ಕೊಟ್ಯಾ? ತಿಂಡಿ ತಿಂದ ಕೂಡ್ಲೆ ನನಗ್ ಕಾಫಿ ಕೊಟ್ಟು ಅಭ್ಯಾಸನೇ ಇಲ್ಲ. ಮತ್ತೆ ನಿಮಗ್ ಕಾಫಿ ಕೊಡೋದು ಮಧ್ಯಾಹ್ನನೇ. ಕುಡಿಬೇಕು ಅನಿಸ್ತಿದೆ ಪಲ್ಲವಿ, ಮಾಡ್ಕೊಡು. ಪಲ್ಲವಿ, ನನ್ನ ಅಳಿಯನ್ಗೆ ಕಾಫಿ ಕೊಡಕ್ಕೂ ಇಷ್ಟೆಲ್ಲ ಸತ್ತಾಯಿಸ್ತೀಯಾ? ನೀನ್ ಮಾಡಿಲ್ಲ ಅಂದ್ರೆ ಏನು, ನನ್ನ ಅಳಿಯನ್ಗೆ ನಾನೇ ಕಾಫಿ ಮಾಡ್ಕೊಡ್ತೀನಿ. ಅಯ್ಯೋ ತಾಯಿ, ನೀನ್ ಬಾ ಬಾ ಬಾ. ಮತ್ತೆ ನೀನ್ ಕೆಲ್ಸ ಮಾಡೋದೇನು ಬೇಡ. ಹಾಸ್ಪಿಟಲ್ ಇಂದ ಬಂದು ನೆಟ್ಟಗ್ ನಡೀತಿದ್ಯೋ ಇಲ್ವೋ, ಮತ್ತೆ ಕೆಲ್ಸ ಮಾಡಕ್ ಶುರು ಮಾಡ್ದೆ. ನೀನ್ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರು, ನನ್ಗದೇ ಸಾಕು. ತಿಂಡಿ ತಿಂದ್ ಕೂತ್ಕೊಂಡ್ರೆ ಆರೋಗ್ಯ ಹೇಗ್ ಚೆನ್ನಾಗಿರತ್ತೆ? ಕೆಲ್ಸ ಮಾಡಿದ್ರೇನೆ ಅಲ್ವಾ ಅರ್ಗೋದು? ಅಮ್ಮ ತಾಯಿ, ನೀನ್ ಇಲ್ಲಿ ತನಕ ಮಾಡಿದ್ ಸಾಕು ಅನ್ನಲ್ಲ. ನೀನ್ ಬಂದ್ ಕೂತ್ಕೋ, ನಾನ್ ಮಾಡ್ತೀನಿ. ಅಮ್ಮ, ನೀನ್ ಆಚೆ ಹೋಗೋ, ಆಚೆ ಹೋಗೋ. ಅಬ್ಬಾ, ನೋಡಿದ್ಯಾ, ನನ್ ಮಾತೆ ಕೇಳಲ್ಲ ನಿನ್ ಹೆಂಡ್ತಿ. ಅವಳು ಹಾಗೇನೆ. ಅಮ್ಮ, ಲಂಚ್ ಬಾಕ್ಸ್ ರೆಡಿನಾ? ರೆಡಿ ಆಗಿದ್ಯಮ್ಮ? ಪೂರ್ವಿ, ಬಾ ಹೋಗೋಣ. ಏಯ್, ಯಾಕೆ ನೀನಿನ್ನೂ ರೆಡಿ ಆಗಿಲ್ಲ? ಟೈಮ್ ಆಗಿದ್ಯಲ್ಲ. ನಾನ್ ಹೇಳ್ದೆ ಅಲ್ವಾ ನಾನ್ ಬರಲ್ಲ ಅಂತ. ಏಯ್, ಏನೇ ನೀನು? ರಾತ್ರಿ ಏನೋ ಅಂದೆ, ಬೆಳಿಗ್ಗೆಗೆಲ್ಲ ಸರಿ ಹೋಗ್ತ್ಯಾ, ರೆಡಿ ಆಗಿರ್ತೀಯಾ ಅಂದ್ರೆ ಈಗ ಮತ್ತೆ ಅದನ್ನೇ ಹೇಳ್ತಿದ್ಯಲ್ಲ. ಏನೋ ತಮಾಷೆ ಮಾಡ್ತಿದ್ಯಾ? ಹೋಗ್ ರೆಡಿಯಾಗೋ, ಹೋಗೋಣ. ಹೌದೇ? ಅಷ್ಟಕ್ಕೂ ನಿನ್ ಪ್ರಾಬ್ಲಮ್ ಏನು? ಯಾಕೆ ನಿನಗ ಆ ಕೆಲ್ಸ ಇಷ್ಟ ಇಲ್ಲ? ಅದಕ್ಕೊಂದ್ ಕಾರಣ ಇರ್ಬೇಕಲ್ವಾ? ಅದನ್ನ ಹೇಳು. ನಿನ್ನನ್ನ ಆ ಕೆಲ್ಸ ಮಾಡೋಂತ ಯಾರು ಬಲವಂತ ಮಾಡಲ್ಲ. ಆದ್ರೆ ನಿನ್ನೆ ಮಾತ್ರ ನೀನು ಗೀತನ್ಗೆ ಎಲ್ಲ ಸರಿ ಅಂತ ಹೇಳಿ ಕೆಲ್ಸಕ್ಕೆ ಒಪ್ಕೊಂಡೆ ಅಲ್ವಾ? ಈಗ ಹೋಗಲ್ಲ ಅಂತ ಹೀಗೆ ಹಠ ಮಾಡಿದ್ರೆ ಹೇಗೆ? ಅಮ್ಮ, ನಂಗೆ ಇಷ್ಟ ಇಲ್ಲ ಅಂದ್ರೆ ಬಲವಂತ ಮಾಡಬೇಡಿ. ನಂಗೆ ಇಷ್ಟ ಇಲ್ದೇ ಇರೋ ಕೆಲಸ ಮಾಡಿದ್ರೆ ಖುಷಿ ಇರಲ್ಲ, ಬಿಟ್ಬಿಡಿ. ಪೂರ್ವಿ, ನೀನು ನಿನ್ ತಂಗಿಗೆ ಸಹಾಯ ಮಾಡಿದ್ರೆ ತಾನೆ ಗೀತಾ ಏನಾದ್ರೂ ಸಂಪಾದಿಸಕ್ಕಾಗೋದು. ಅವಳೊಬ್ಳೇ ಆದ್ರೆ ಕಷ್ಟ ಆಗಲ್ವೇನಮ್ಮ? ನಾನೇನ್ ಗೀತಂಗ್ ಕಷ್ಟ ಕೊಡಲ್ಲ, ಬೇರೆ ಏನಾದ್ರೂ ಕೆಲಸ ಮಾಡ್ತೀನಿ. ಅಕ್ಕ, ನೀನ್ ನನ್ಗೋಸ್ಕರ ಯಾವ ಕೆಲ್ಸನೂ ಮಾಡ್ಬೇಡ. ನೀನ್ ಖುಷಿಯಾಗಿರ್ಬೇಕು. ನಿನಗ ಕೆಲ್ಸ ಯಾಕೆ ಇಷ್ಟ ಆಗ್ಲಿಲ್ವೋ ನನಗ್ ನಿಜವಾಗ್ಲೂ ಗೊತ್ತಿಲ್ಲ. ಅದ್ರಲ್ಲಿ ಕಷ್ಟ ಏನಿದೆ? ನಾನ್ ನಿನ್ ಪಕ್ಕದಲ್ಲೇ ಇರ್ತೀನಿ. ನಿನ್ಗೆ ಯಾಕೆ ಇಷ್ಟ ಆಗ್ಲಿಲ್ಲ ಅನ್ನೋದ್ರ ಬಗ್ಗೆ ಅರ್ಥ ಆಗದೆ ಯೋಚನೆ ಮಾಡ್ತಿದ್ದೀನಿ ಹೊರತು ನೀನ್ ಕೆಲ್ಸ ಮಾಡ್ಬೇಕು ಅಂತಲ್ಲ. ನಿನಗ್ ಕೆಲ್ಸ ಬೇಡ ಅನ್ಸಿದ್ರೆ ಮನೆಯಲ್ಲೇ ಇರು, ಪ್ರಾಬ್ಲಮ್ ಏನೂ ಇಲ್ಲ, ನಾನೇ ನೋಡ್ಕೋತೀನಿ. ಏನಮ್ಮ ಗೀತಾ, ಈ ಎಲ್ಲ ಜವಾಬ್ದಾರಿಗಳನ್ನ ನೀನೊಬ್ಳೇ ಹೆಗ್ಲು ಮೇಲೆ ಹಾಕೊಂಡು ಕಷ್ಟಪಡ್ಬೇಡಮ್ಮ. ನಾನು ಕೂಡ ಈ ಟಿವಿ ರಿಪೇರಿ ಮಾಡೋದನ್ನ ಬಿಟ್ಟು ಬೇರೆ ಯಾವ್ದಾದ್ರೂ ಹೊಸ ಕೆಲಸ ಹುಡ್ಕೋಬೇಕು ಅಂತ ಅನ್ಕೊಂಡಿದೀನಿ. ಅಯ್ಯೋ ಅಪ್ಪ, ಅಪ್ಪಿ ತಪ್ಪಿನೋ ಆತರ ಎಲ್ಲ ಯೋಚನೆ ಮಾಡಕ್ ಹೋಗ್ಬೇಡಿ. ಈಗ ಮಾಡೋ ಕೆಲ್ಸಕ್ಕಿಂತ ಜಾಸ್ತಿ ಸಂಪಾದನೆ ಸಿಗೋ ಅಂತ ಕೆಲ್ಸ ಯಾವ್ದು ಸಿಗಲ್ಲ. ಅನಾವಶ್ಯಕವಾಗಿ ನೀವು ತಾಪತ್ರಯ ಪಡ್ಬೇಡಿ, ಚಿಂತೆನೂ ಮಾಡ್ಬೇಡಿ. ನಾವಿದೀವಲ್ವಾ, ಬುದ್ಧಿವಂತರು, ಎಲ್ಲ ನೋಡ್ಕೋತೀವಿ. ನೀವ್ ತುಂಬಾ ಯೋಚನೆ ಮಾಡಿ ಮನ್ಸನ್ನ ಹಾಳ್ ಮಾಡ್ಕೋಬೇಡಿ, ಸರಿನಾ? ಪೂರ್ವಿ, ಬರಲ್ಲ ಅಂತಿದ್ಯಾ? ಓಕೆ, ಆದ್ರೆ ಯಾಕಿಷ್ಟೊಂದು ಡಲ್ ಆಗಿದ್ಯಾ? ನನ್ಗೆ ನಿನ್ನೆಯಿಂದ ಸ್ವಲ್ಪ ತಲೆನೋಯ್ತಾ ಇದೆ. ಹೌದು, ಇತ್ತೀಚೆಗೆ ಇವಳು ತಲೆನೋವು ಅಂತ ಹೇಳೋದು ಜಾಸ್ತಿ ಆಗಿದೆ. ರಾತ್ರಿ ಇಡೀ ಪುಸ್ತಕ ಓದ್ಕೊಂಡ್ ಕೂತಿರ್ತಾಳೆ, ಅದಕ್ಕೋ ಏನೋ. ಅಪ್ಪ, ಒಂದ್ ಕೆಲ್ಸ ಮಾಡಿ, ಈ ವಾರದಲ್ಲಿ ಅಕ್ಕನ ಕಣ್ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಚೆಕಪ್ ಮಾಡಿಸಿ. ಇವಾಗ ಅದೆಲ್ಲ ಬೇಡ. ಅಯ್ಯೋ, ನೀನ್ ಸುಮ್ನೆ ಇರು. ಅಪ್ಪ, ಕರ್ಕೊಂಡ್ ಹೋಗ್ತೀರಾ? ಸರಿನಮ್ಮ. ಅಮ್ಮ, ಆ ಲಂಚ್ ಬಾಕ್ಸ್ ಕೊಡು.
ಸರಿ ಹೋಗ್ಬರ್ತೀನಿ. ಬಾಯ್ ಬಾಯ್. ಹುಷಾರು. ತಂಗೆವಾ ಹೊರಡೋಣ ಈಗ. ನಿಂದ್ರಣ್ಣ, ಹೊಸ ವ್ಯಾಪಾರ ಶುರು ಮಾಡಕ್ಕಂತ ಮೊದಲನೇ ಸಲ ಹೊಂಟಿವಿ. ಎಲ್ರು ದೇವ್ರಗ ಕೈ ಮುಗದ್ ಹೋಗೋಣ. ಇಂಥವಳಿಗೊಂದು ಪೂಜೆ.